ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಗಣೇಶ ಅರ್ಜೆಂಟಾಗಿ ನಿಮಗೆ ಯಾವ ಗೈಡೆನ್ಸನ್ನು ಕೊಡ್ತಿದ್ದಾರೆ, ಯಾವ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ, ಮತ್ತು ಇವತ್ತಿನ ದಿನ ನಿಮಗೆ ಏನು ಗೈಡೆನ್ಸ್ ಆಶೀರ್ವಾದ ಎರಡೂ ಸಿಗ್ತಾ ಇದೆ ಅಂತ ನೋಡೋಣ. ಗಣೇಶನಿಂದ ನಿಮಗೆ ಯಾವ ಬ್ಲೆಸ್ಸಿಂಗ್ಸ್, ಗೈಡೆನ್ಸ್, ಅರ್ಜೆಂಟ್ ಮೆಸೇಜಸ್ ಸಿಗ್ತಾ ಇದೆ ನಿಮಗೆ. ಥ್ಯಾಂಕ್ ಯು ಗಣೇಶ. ಒಂದಿಷ್ಟು ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಏನೋ ಒಂದಿಷ್ಟು ಆರೋಗ್ಯ ಸಮಸ್ಯೆಯಲ್ಲಿ ಏನು ಏರುಪೇರಾಗಿತ್ತು, ಮತ್ತು ಆ ಜಾಗದಲ್ಲಿ ಏನೋ ಒಂದು ಎನರ್ಜಿ ವೈಸ್ ಇತ್ತು, ಆ ಎನರ್ಜಿ ವೈಸ್ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಏನೇ ಸಮಸ್ಯೆಗಳು ಇದ್ರೂ ಕೂಡ ಅದು ಒಂದು ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ತಂದುಕೊಡ್ತಾ ಇದೆ ಅಂತ ಬಂದಿರುವಂಥದ್ದು. ಮತ್ತು ಎಲ್ಲೋ ಔಟ್ಸೈಡ್ ಹೋಗುವಂಥದ್ದು ಇದೆ. ಫ್ಯೂಚರ್ ಪ್ಲ್ಯಾನಿಗೆ ಗಣೇಶನ ಬ್ಲೆಸ್ಸಿಂಗ್ಸ್ ನಿಮಗೆ ತುಂಬಾ ಇದೆ. ಮತ್ತು ನೀವು ಕೆಲವರಲ್ಲಿ ಯಾತ್ರೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಯಾತ್ರೆಗಳನ್ನು ಮಾಡ್ತೀರಾ ಅಂತ ಬಂದಿರುವಂಥದ್ದು. ಮತ್ತು ಒಂದಿಷ್ಟು ಹಾರ್ಟ್ ಚಕ್ರ ಏನಿದೆ, ಹಾರ್ಟ್ ಚಕ್ರ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತೀರಾ, ಮತ್ತು ಥ್ರೋಟ್ ಚಕ್ರದ ಬಗ್ಗೆ ಹೆಚ್ಚು ಗಮನ ಕೊಡ್ತೀರಾ, ಮತ್ತು ಅದಕ್ಕೇನೋ ಸಂಬಂಧಪಟ್ಟಿರೋ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ, ಅದನ್ನು ಕೂಡ ಪರಿಹಾರ ಮಾಡ್ಕೊಳ್ತೀರಾ ಅಂತ ಬಂದಿರುವಂಥದ್ದು. ಮತ್ತು ಒಂದು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮಗೆ ಹೀಲ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಯಾರು ತುಂಬ ನಿಮ್ಮನ್ನು ಮೀಟ್ ಮಾಡುವಂಥದ್ದು, ಗಣೇಶ ನಿಮ್ಮನ್ನು ಒಂದು ರೀತಿಯಲ್ಲಿ ತುಂಬ ಇಷ್ಟಪಟ್ಟು ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಅಂತ ಬಂದಿರುವಂಥದ್ದು. ನಿಮ್ಮ ಪ್ರಾರ್ಥನೆ ಅವರಿಗೆ ಮುಟ್ಟಿದೆ, ತುಂಬ ಖುಷಿಯಾಗಿ ಇದ್ದಾರೆ, ನಿಮ್ಮ ಬಗ್ಗೆ ಖುಷಿಯಾಗಿ ನೋಡ್ತಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ, ಯಾವ ರೀತಿ ಬ್ಯಾಲೆನ್ಸಿಂಗ್ ಆಗಿ ಇದ್ದೀರಾ ಅಂತ ಒಂದು ರೀತಿಯಲ್ಲಿ ಗಣೇಶ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಬಟ್ ನೀವೇನೇ ಮಾಡ್ತಾ ಇದ್ದೀರಿ ಪ್ರತಿಯೊಂದನ್ನು ಕೂಡ ಗಣೇಶನಿಗೆ ಗೊತ್ತಾಗ್ತಾ ಇದೆ ಅಂತ ಬಂದಿರುವಂಥದ್ದು. ದಯವಿಟ್ಟು ಒಂದಿಷ್ಟು ಓಪನ್ ಆ್ಯಪ್ ಆಗಿ ನೀವು ಇರಬೇಕು. ಓಪನೆನ್ಸ್ ನಿಮಗೆ ತುಂಬಾ ನಿಮ್ಮ ಒಂದು ನ್ಯೂ ಬಿಗಿನಿಂಗಿಗೆ ಕಾರಣ ಆಗುತ್ತೆ ಅಂತ ಬಂದಿರುವಂಥದ್ದು. ನಿಮ್ಮ ಓಪನ್ನೆಸ್ ಏನಿದೆ ಅದನ್ನು ಸ್ಟಕ್ ಎನರ್ಜಿಲಿ ಇದ್ದರೆ ನೀವು ಅದೇ ರೀತಿಯಲ್ಲಿ ಜೀವನ ಆಗಿರ್ಬೋದು, ಒಂದು ವಿಚಾರಗಳಾಗಿರ್ಬೋದು, ಅದನ್ನು ಅಲ್ಲೇ ಸ್ಟಕ್ಕಲ್ಲೇ ಇಟ್ಕೊಂಡ್ರೆ ಅದು ಏನೂ ಆಗೋದಿಲ್ಲ. ಹಾಗಾಗಿ ಒಂದಿಷ್ಟು ಮುಂದುವರಿಬೇಕು. ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಒಂದು ರೀತಿ ಓಪನ್ನೆಸ್ ತುಂಬಾ ಮುಖ್ಯ ಆಗಿರುವಂಥದ್ದು. ನಿಮಗೆ ಆಗ್ತಾ ಇಲ್ಲ ಅಂತ ಅಂದರೆ ಹೆಂಗೆ ಆಗೋದು ಅಂದರೆ ಒಂದಿಷ್ಟು ರಿಲ್ಯಾಕ್ಸ್ ಅವಶ್ಯಕತೆ ಇದೆ. ಯಾವುದಾದ್ರೂ ನಿಮಗೆ ಇಷ್ಟ ಆಗಿರುವಂಥ ಜಾಗಗಳಿಗೆ ಹೋಗ್ಬೋದು, ರಿಲ್ಯಾಕ್ಸೇಷನ್ನ ಮಾಡ್ಕೊಳ್ಳಿ, ನಾನು ಇದ್ದೀನಿ ಅಂತ ಬಂದಿರುವಂಥದ್ದು. ನೀವು ರಿಲ್ಯಾಕ್ಸ್ ಆಗಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮ ರಿಲ್ಯಾಕ್ಸ್ ಏನಿದೆ ನಿಮಗೆ ಒಂದು ರೀತಿಯಲ್ಲಿ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬರುತ್ತೆ, ಏನು ಮಾಡಬೇಕು ಅಂತ ಯೋಚನೆ ಬರುತ್ತೆ. ನಿಮಗೆ ಇರುವಂಥ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಥ್ರೋಟ್ ಸಮಸ್ಯೆ ಆಗಿರ್ಬೋದು, ಏನೋ ಒಂದು ಪ್ಲ್ಯಾನ್ ಮಾಡಿಟ್ಟಿರೋದಾಗಿರ್ಬೋದು, ಎಲ್ಲದಕ್ಕೂ ಬೇಗ ನಿಮಗೆ ಆನ್ಸರ್ ಸಿಗೋದಾಗಿರ್ಬೋದು, ಇದು ಕಂಟಿನ್ಯೂ ಆಗುತ್ತೆ ಅಂತ ಬಂದಿರುವಂಥದ್ದು. ವಿದ್ಯೆಗಳ ಬಗ್ಗೆ ಎಷ್ಟು ಗಮನನ ಕೊಡ್ತೀರಾ ಅಂತ ಬಂದಿರುವಂಥದ್ದು. ಒಂದಿಷ್ಟು ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರುವಂಥ ವೀಣೆ ನುಡಿಸೋದಾಗಿರ್ಬೋದು, ವಾದ್ಯಗಳನ್ನು ಕಲಿಯೋದಾಗಿರ್ಬೋದು, ಇದ್ರ ಬಗ್ಗೆ ಇದನ್ನು ಕಲಿಯೋದ್ರಿಂದ ನಿಮಗೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಆಗ್ಬೋದು ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು. ಅಂದರೆ ನಿಮಗೆ ರಿಲ್ಯಾಕ್ಸೇಷನ್ ಕೂಡ ಇದರಿಂದನೂ ಕೂಡ ವಾದ್ಯಗಳ ಸೌಂಡ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಒಂದು ಹೀಲಿಂಗ್ ಎನರ್ಜಿ ವೈಸ್ ಇರ್ಬೋದು, ಅದನ್ನೆಲ್ಲ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಇಲ್ಲಿ ಹಾಮ್ ಅಂತ ಬಂದಿದೆ, ವಮ್ ಅಂತ ಇರುತ್ತೆ, ರಮ್ ಅಂತ ಇರುತ್ತೆ. ನಿಮಗೆ ಸಂಬಂಧಪಟ್ಟಿರೋದು ಆಲ್ಮೋಸ್ಟ್ ಈಗ ಎಲ್ಲ ಚಕ್ರಗಳದ್ದು ಹೇಗೆ ವರ್ಕ್ ಆಗುತ್ತೆ, ಯಾವ್ಯಾವ ವರ್ಡ್ ಇದೆ ಅಂತ ಗೊತ್ತಾಗುತ್ತೆ, ಅದಕ್ಕೆ ಮೂಲಮಂತ್ರ ಏನಿದೆ ಅಂತ ಅದನ್ನು ಹೇಳ್ಕೊಳ್ಳೋದ್ರಿಂದನೂ ಕೂಡ ಒಂದಿಷ್ಟು ಸಮಸ್ಯೆಗಳು ನಿಮಗೆ ಬಗೆಹರಿಯುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಒಂದಿಷ್ಟು ಸಹಾಯ ಮಾಡಬೇಕಾಗಿದೆ. ನಿಮ್ಮ ಒಂದಿಷ್ಟು ಸಹಾಯ ಆಗಿರ್ಬೋದು, ನೀವು ಬೇರೆಯವ್ರಿಗೆ ಕೊಡುವಂಥ ಸಹಾಯಗಳಾಗಿರ್ಬೋದು, ನೀವು ಏನು ಮಾಡಿರ್ತೀರ, ಏನು ಪ್ರೆಸೆಂಟ್ ಕರ್ಮಗಳನ್ನು ಮಾಡಿರ್ತೀರ, ಒಳ್ಳೆ ಕರ್ಮಗಳು, ಕೆಟ್ಟ ಕರ್ಮಗಳಾಗಿರ್ಬೋದು, ಅದೆಲ್ಲ ಕೂಡ ನಿಮಗೆ ಎಲ್ಲನೂ ಲೀಸ್ಟ್ ಮಾಡಿ ಗಣೇಶ ಇಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ನಿಮಗೆ ಒಂದು ರೀತಿ ಬದಲಾವಣೆಗಳ ಆ ಮುಖಾಂತರ, ಕರ್ಮದ ಮುಖಾಂತರ ನಿಮ್ಮ ಜೀವನದಲ್ಲಿ ಮುಂದಿನ ವರ್ಷ
ಕರ್ಮಫಲಗಳನ್ನ ಕೊಡ್ತಾರೆ. ನೀವೆಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ರಿ ಅದಕ್ಕೆ ತಕ್ಕ ಒಂದು ಒಳ್ಳೆ ಕರ್ಮಗಳನ್ನ ಗಣೇಶ ನಿಮಗೆ ಆಶೀರ್ವಾದನ ಮಾಡ್ತಾ ಇರುವಂಥದ್ದು. ಮತ್ತು ನಿಮ್ಮ ಕೈಲಿ ಆದಷ್ಟು ಅನ್ನದಾನಗಳನ್ನು ಮಾಡ್ಕೊಳ್ಳಿ. ಗಣೇಶನಿಗೆ ಕೊಡಬೇಕಾಗಿರುವಂಥ ಹರಕೆಗಳೇನಿದೆ ಅದನ್ನು ಕೊಡಿ. ಮತ್ತು ನೀವು ಎಲ್ಲೋ ಹೋಗೋ ಟೈಮಲ್ಲಿ ನಿಮಗೆ ಹೋಗೋ ಟೈಮಲ್ಲಿ ಯಾರೋ ಸಮಸ್ಯೆ ಅಂದರೆ ಯಾತ್ರೆ ಮಾಡುವವರಿಗೆ ನೀವು ನಿಮ್ಮ ಕೈಲಿ ಆಗಿರುವಂಥ ಅದನ್ನು ಅಂದರೆ ಊಟ ಆಗಿರ್ಬೋದು, ನೀರಾಗಿರ್ಬೋದು, ನಿಮ್ಮ ಕೈಲೇ ಆಗುವಂಥದ್ದು ಅದನ್ನು ಏನು ಯಾರು ಹಸ್ತಿರ್ತಾರೆ ಅವ್ರಿಗೆ ಸಹಾಯನ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗೋ ರೀತಿಯಲ್ಲೇ ಇದೆ. ಮತ್ತು ನೀವು ಗಣೇಶನಿಗೆ ಹೊಟ್ಟೆ ತುಂಬ ಊಟನ ಹಾಕಿ, ಹೊಟ್ಟೆಗೆ ಯಾರಿಗೆಲ್ಲ ಸಮಸ್ಯೆ ಇದೆ, ಒಂದಿಷ್ಟು ಕೆಲವರಿಗೆ ಮದ್ದಾಗಿದೆ, ಬಟ್ ಗಣೇಶ ಅದನ್ನು ನೋಡ್ಕೊಳ್ತಾರೆ. ಗಣೇಶಗೆ ಇಷ್ಟ ಆಗಿರುವಂಥ ಮೋದಕವನ್ನು ಮಾಡಿಕೊಡೋದ್ರಿಂದನೂ ಕೂಡ ಗಣೇಶನಿಗೆ ತುಂಬ ಖುಷಿಯಾಗುತ್ತೆ. ಹಂಗಾಗಿ ಗಣೇಶನಿಗೆ ಒಂದಿಷ್ಟು ಪ್ರಸಾದದ ಮುಖಾಂತರ ಅವರಿಗೆ ಪ್ರಸಾದನ ಕೊಟ್ಟು ನೀವು ನೈವೇದ್ಯನ ಇಟ್ಟು ನೀವು ಸೇವನೆ ಮಾಡ್ಕೊಳ್ಳೋದ್ರಿಂದನೂ ಕೂಡ ಏನಾದರೂ ಸಮಸ್ಯೆಗಳಿದ್ರೂ ಕೂಡ ನಿಮ್ಮ ಹೊಟ್ಟೆಯಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ಬಗೆಹರಿಯುತ್ತೆ ಅಂತ ಕೂಡ ಬಂದಿರುವಂಥದ್ದು. ಎಲ್ಲೋ ಲಾಂಗ್ ಡ್ರೈವ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಗಣೇಶನ ಬ್ಲೆಸ್ಸಿಂಗ್ಸ್ನ ತಗೊಂಡು ನೀವು ದಯವಿಟ್ಟು ಮುಂದುವರಿರಿ. ಇದ್ರ ಮುಖಾಂತರ ಮುಂದುವರೆದಿದ್ದೆ ಮುಖಾಂತರ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ. ತುಂಬ ದೂರ ಪ್ರಯಾಣಗಳನ್ನ ಇಟ್ಕೊಂಡಿದ್ದೀರ, ದೂರ ಜರ್ನಿಗಳನ್ನು ಮಾಡ್ತಾ ಇರುವಂಥದ್ದು ಅಂದರೆ ಕಾಶ್ಮೀರ ಈ ರೀತಿಯಲ್ಲಿ ದೂರ ಆಗಿರುವಂಥ ದೂರ ಜರ್ನಿಗಳನ್ನು ಮಾಡುವಂಥದ್ದು. ಅದನ್ನು ಮಾಡೋ ಟೈಮಲ್ಲಿ ದಯವಿಟ್ಟು ದೇವರ ಬ್ಲೆಸ್ಸಿಂಗ್ಸ್ನ ತಗೊಂಡು ಮುಂದುವರಿಯಿರಿ. ಶಿವಪ್ಪನ ಆಶೀರ್ವಾದ, ಬ್ರಹ್ಮದೇವರ ಆಶೀರ್ವಾದ, ವಿಷ್ಣುವಿನ ಆಶೀರ್ವಾದ, ಕೃಷ್ಣನ ಆಶೀರ್ವಾದ, ಇಲ್ಲಿ ಕಾಶಿ ವಿಶ್ವನಾಥ ದೇವರ ಆಶೀರ್ವಾದ ತುಂಬ ಇಲ್ಲಿ ಎನರ್ಜಿ ಹೈಯಲ್ಲೇ ಇರೋದ್ರಿಂದ ಅವ್ರ ಬ್ಲೆಸ್ಸಿಂಗ್ಸ್ನ ತಗೊಂಡು ಅವರೆಲ್ಲ ಬ್ಲೆಸ್ಸಿಂಗ್ಸ್ ಆಲ್ರೆಡಿ ಗಣೇಶನಲ್ಲಿ ಇದೆ. ಗಣೇಶನ ಬ್ಲೆಸ್ಸಿಂಗ್ಸ್ ತೊಗೊಂಡ್ರೆ ಅವ್ರದ್ದೆಲ್ಲ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಏನಿದೆ ಗಣೇಶನ ಬ್ಲೆಸ್ಸಿಂಗ್ ತೊಗೊಂಡ್ರೆ ಮುಂದುವರೆದ್ರಿ ಅಂದರೆ ಒಂದು ಗೈಡೆನ್ಸ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಮುಂದುವರೆದ್ರಿ ಅಂದರೆ ಒಂದಿಷ್ಟು ಸಮಸ್ಯೆಗಳಿದ್ರೂ ಕೂಡ ಅದು ಬಗೆಹರಿಯುತ್ತೆ ಅಂತ ಗಣೇಶ ಹೇಳ್ತಾ ಇರುವಂಥದ್ದು. ಗಣೇಶ ನಿಮ್ಗೆ ಏನು ಕೊಡಬೇಕು ಅದನ್ನು ಅವರು ಕೊಡ್ತಾರೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಸ್ಪಿರಿಚುವಲಿ ಕಡೆ ಹೆಚ್ಚು ಗಮನನ ಕೊಡ್ತೀರಾ ನೀವು. ಒಂದಿಷ್ಟು ದೃಷ್ಟಿಗಳ ದೋಷಗಳು ಕೂಡ ಇರ್ಬೋದು, ನೀವು ಊಟ ವಿಚಾರವಾಗಿ ದೃಷ್ಟಿಗಳಾಗಿರ್ಬೋದು, ಊಟಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯಾರೋ ನಿಮಗೇನೋ ಸಮಸ್ಯೆಗಳನ್ನು ನೆಗೆಟಿವಿಟಿನ ಮಾಡಿರ್ಬೋದು. ದಯವಿಟ್ಟು ದೃಷ್ಟಿನ ತೆಗೆಸ್ಕೊಳ್ಳಿ ಅಂತಲೂ ಕೂಡ ಬಂದಿರುವಂಥದ್ದು. ಸ್ಪಿರಿಚುವಲಿ ಕಡೆ ಹೆಚ್ಚು ಗಮನನ ಕೊಡ್ತೀರಾ, ಸ್ಪಿರಿಚುವಲಿ ಕಡೆ ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನನ ಕೊಡ್ತೀರಾ. ಯಾರೋ ಕೆಲವರಿಗೆ ಮದುವೆ ಆಗಿಲ್ಲದೆ ಇರೋರಿಗೆ ಮದುವೆ ಆಗುವಂಥ ದಿನಗಳು ಕೂಡ ಬರ್ತಾ ಇರುವಂಥದ್ದು. ಮದುವೆ ಹೋಗುವಂಥ ಸಂದರ್ಭಗಳು, ಫಂಕ್ಷನ್ಗೆ ಹೋಗುವಂಥದ್ದು, ತೀರ್ಥ ಯಾತ್ರೆಗಳನ್ನು ಮಾಡುವಂಥದ್ದು ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು. ಇಲ್ಲಿ ಆಶೀರ್ವಾದ ಏನು ಸಿಗ್ತಾ ಇದೆ ಅಂತ ನೋಡೋಣ. ಗೈಡೆನ್ಸ್ ಆಶೀರ್ವಾದ ಗಣೇಶನಿಂದ ಏನು ಸಿಗ್ತಾ ಇದೆ. ನಂಬರ್ 1 ಇದು. ನಂಬರ್ 2, ನಂಬರ್ 3, ನಂಬರ್ 4. ನಿಮಗೆ 5 ಬೇಕಂದರೆ 5ನೂ ತೊಗೊಳ್ಬೋದು, 3 ಬೇಕು ಅಂದರೆ 3ನೂ ತೊಗೊಳ್ಬೋದು, 2 ಬೇಕು ಅಂದರೆ 2ನೂ ತೊಗೊಳ್ಬೋದು, ಎಲ್ಲನೂ ಬೇಕು ಅಂದ್ರೂ ಎಲ್ಲನೂ ರಿಸೀವ್ ಮಾಡ್ಬೋದು. 5 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವುದು ರೆಸೊನೇಟ್ ಆಗ್ತಾ ಇದೆ ಅದನ್ನು ತಗೊಳ್ಳಿ. ನಂಬರ್ 1 ಬಂದಿದೆ, ಶಕ್ತಿ ಗಣಪತಿ ಬಂದಿದ್ದಾರೆ ಬಾಟಮ್ ಆಫ್ ದ ಡೆಕ್. ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರಿಂದೆ ನಾನು ಇರ್ತೀನಿ, ನಿಮ್ಮಿಂದನೂ ಕೂಡ ನಾನು ಇರ್ತೀನಿ, ಭಯ ಬೇಡ ಅಂತ ಬಂದಿರೋದ್ರಿಂದ ಶಕ್ತಿ ಅಂದರೆ ಶಕ್ತಿ ಗಣಪತಿ ಅಂದರೆ ನಿಮ್ಮ ಜೀವನದಲ್ಲಿ ಶಕ್ತಿಯಾಗಿ ನಿಮ್ಮ ಜೊತೆ ಗಣೇಶ ಯಾವಾಗಲೂ ಇರ್ತಾರೆ. ಹೆದರಬೇಡಿ. ತುಂಬ ಸ್ಟ್ರಾಂಗೆಸ್ಟ್ ಕಾರ್ಡ್, ಪವರ್ಫುಲ್ ಕಾರ್ಡ್ ಇದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಗಣೇಶನ ಕಾರ್ಡಲ್ಲಿ ಪವರ್ಫುಲ್ ಕಾರ್ಡ್ ಇದು. ತುಂಬ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡಿದ್ದೀರಾ ನೀವು ಅಂತ ಹೇಳ್ತಾ ಈ ಕಾರ್ಡ್ಗಳನ್ನ ಚೂಸ್ ಮಾಡಿ
ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ, ಎನರ್ಜೆಟಿಕ್ ಮೂಮೆಂಟ್ ಅಂತ ಬರ್ತಿದೆ. ತುಂಬ ಹೈ ಎನರ್ಜಿ ಇರುತ್ತೆ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ. ಮತ್ತು ದೇವರ ಕಡೆಯಿಂದನೂ ಕೂಡ ತುಂಬ ಖುಷಿಯಾಗಿ ಅವರು ನಿಮ್ಮ ಭಕ್ತಿಗೆ ನೀವೇನು ಕೇಳಿದ್ರೂ ವರನ ಕೊಡ್ತಾ ಇದ್ದಾರೆ. ಅವರು ಮಾಡಿಟ್ಟಿರುವಂಥ ನೀವಿಟ್ಟಿರುವಂಥ ಪ್ರಾರ್ಥನೆ ಅವ್ರಿಗೆ ಏನಿದೆ, ಆ ಶಕ್ತಿ ಗಣಪತಿ ಏನಿದೆ ಅವ್ರಿಗೆ ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇರುವಂಥದ್ದು. ನೀವೇನೇ ಕೇಳ್ಕೊಂಡ್ರೂ ಕೂಡ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಇರುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 2 ಯಾರು ಚೂಸ್ ಮಾಡಿದ್ರಿ, ಹೀಲಿಂಗ್. ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಹೀಲಿಂಗ್ ಮುಖಾಂತರ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಿದ್ದಾರೆ. ಗಣೇಶ ನಿಮಗೋಸ್ಕರ ನಿಮಗೆ ಏನು ಎನರ್ಜಿ ಇತ್ತೋ ಅದನ್ನು ಹೀಲ್ ಮಾಡ್ತಿದ್ದಾರೆ. ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು, ದೋಷಗಳಿರ್ಬೋದು. ಬಟ್ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಬರೋದ್ರಿಂದ ಗಣೇಶನಿಗೆ ಹಣ್ಣುಗಳನ್ನು ಸಮರ್ಪಣೆ, ಮಾವಿನ ಹಣ್ಣುಗಳನ್ನು ಸಮರ್ಪಣೆ ಮಾಡೋದ್ರಿಂದ ಒಂದಿಷ್ಟು ಕರ್ಮಗಳಾಗಿರ್ಬೋದು, ದೋಷಗಳಾಗಿರ್ಬೋದು ಪರಿಹಾರ ಆಗುತ್ತೆ. ದಯವಿಟ್ಟು ಪರಿಹಾರ ಮಾಡ್ಕೊಳ್ಳಿ ಅಂತ ಕೂಡ ಗಣೇಶ ಬಂದಿರುವಂಥದ್ದು. ನಂಬರ್ 3 ಬಂದಿದೆ ಅಂದರೆ ತಾಯಿ ಪ್ರೀತಿ ನಿಮಗೆ ಸಿಗ್ತಾ ಇರುವಂಥದ್ದು, ನೇಚರಿಂದ ನಿಮಗೆ ಪ್ರೀತಿ ಸಿಗ್ತಾ ಇರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಅಕ್ಕಪಕ್ಕದವರಿಂದ ಇರ್ಬೋದು, ಗಣೇಶನಿಂದ ಇರ್ಬೋದು, ಎಲ್ಲರನ್ನೂ ಕೂಡ ಒಂದು ರೀತಿ ನಿಮ್ಮ ಮೇಲೆ ಕೇರಿಂಗ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಬಂದಿರುವಂಥದ್ದು. ತುಂಬ ಕೇರಿಂಗ್ ಪರ್ಸನ್ ನೀವು ಆಗಿರ್ತೀರ. ಮತ್ತು ಗಣೇಶನನ್ನು ಕೂಡ ನೀವು ಒಂದು ಮಗು ರೀತಿಯಲ್ಲೇ ಅವರನ್ನು ತುಂಬ ಕೇರಿಂಗ್ ಮಾಡಿ ನೋಡಿಟ್ಟಿರುವಂಥದ್ದು ಏನಿದೆ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಹಾಗಾಗಿ ನೀವು ಒಂದು ರೀತಿಯಲ್ಲಿ ಗಣೇಶ ಗೌರಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಇಬ್ಬರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಗಣೇಶ ಮತ್ತು ಗೌರಿಯ ಬ್ಲೆಸ್ಸಿಂಗ್ಸ್ ಇಬ್ಬರದ್ದು ಸಿಗ್ತಾ ಇರೋದ್ರಿಂದ ನಿಮಗೆ ಒಂದು ರೀತಿ ಮಗು ಆಗದೇ ಇರೋರಿಗೆ ಮಗು ಆಗುವಂಥದ್ದು, ಮದುವೆ ಆಗುವಂಥ ಚಾನ್ಸಸ್ಗಳು ಬರ್ಬೋದು. ಮತ್ತು ಕೆಲವ್ರಿಗೆ ಇಲ್ಲಿ ಬ್ಲೆಸ್ಸಿಂಗ್ಸ್ ಅಂದರೆ ದೇವರಲ್ಲಿ ಒಂದು ದೈವತ ಇರುವಂಥ ಒಂದು ಮಗು ನಿಮಗೆ ಜನಿಸ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ನಂಬರ್ 4 ಯಾರು ಚೂಸ್ ಮಾಡಿದ್ರಿ, ಒಂದು ರೀತಿಯಲ್ಲಿ ಒಂದು ಮಿರಾಕಲ್ ರೀತಿಯಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಸ್ಪಿರಿಚುಲಿ ಕಡೆ ಆಗಿರ್ಬೋದು, ಆಧ್ಯಾತ್ಮಿಕದ ಕಡೆ ಆಗಿರ್ಬೋದು, ಫೈನಾನ್ಷಿಯಲಿ ತುಂಬಾ ಯಶಸ್ಸು ನಿಮ್ಮ ಜೀವನಕ್ಕೆ. ಈ ಕಾರ್ಡನ್ನು ಯಾರು ಚೂಸ್ ಮಾಡಿದ್ರಿ, ಫೈನಾನ್ಷಿಯಲಿ ಯಾರು ಬ್ಯಾಲೆನ್ಸನ್ನು ಮಾಡ್ತಾ ಇದ್ದೀರಾ ಎಲ್ಲ ಕಡೆ ಫೈನಾನ್ಷಿಯಲಿ ತುಂಬ ಯಶಸ್ಸು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಸಡನ್ನಾಗಿ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮಗೆ ಅಮೌಂಟ್ಗಳು ಬರುವಂಥದ್ದು, ಯಶಸ್ಸಿನ ಮಾರ್ಗ ನಿಮ್ಮ ಕೈಲಿ ಯಾವಾಗಲೂ ಇರುತ್ತೆ. ಗಣೇಶನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣೇಶ ನಿಮಗೆ ಫೈನಾನ್ಷಿಯಲಿ ತುಂಬ ಸ್ಟೆಬಿಲಿಟಿನ ತಂದು ಕೊಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ನಂಬರ್ 5 ಯಾರಿದ್ದೀರಾ ಅಂದರೆ ಯಾರಿಲ್ಲಿ ಒಂದು ಹೈ ಎನರ್ಜಿಲಿ ಇದ್ದೀರಾ, ಒಂದು ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಏನೇ ಒಂದು ಎನರ್ಜಿ ಇರ್ಬೋದು, ಅದನ್ನು ನೆಗೆಟಿವಿಟಿ ಇರೋದನ್ನು ತೆಗೆದುಹಾಕ್ತಾರೆ. ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅದು ಕೂಡ ನಿವಾರಣೆ ಆಗುತ್ತೆ. ಮತ್ತು ಒಂದಿಷ್ಟು ಪಾಸಿಟಿವ್ ಎನರ್ಜಿ ನಿಮಗೆ ಕನೆಕ್ಟ್ ಆಗುವಂಥ ಚಾನ್ಸಸ್ಗಳು ಇದೆ. ಮತ್ತು ಇಲ್ಲಿ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಒಂದು ಗುರುವಿನ ಮಾರ್ಗದಲ್ಲಿ ಹೋಗ್ಬೋದು, ಒಂದು ದೇವಿಯ ಆಶೀರ್ವಾದ ಇರ್ಬೋದು, ಒಂದು ಕಾಳಿಯ ರೂಪದಲ್ಲಿ ಇರುವಂಥ ದೇವಿನ ನೀವು ಆಶೀರ್ವಾದನ ಪಡ್ಕೊಳ್ತಾ ಇದ್ದೀರಾ ಅಂತ ಬಂದಿರುವಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಗಣೇಶ ನಿಮಗೆ ಯಾವುದೇ ರೀತಿಯ ಹೊಟ್ಟೆ ಸಮಸ್ಯೆಯಲ್ಲಿ ಇರ್ಬೋದು, ಹಂಗಾಗಿ ಮೂಲಾಧಾರ ಚಕ್ರ ಏನಿತ್ತು ಅದಕ್ಕೆ ಏನೋ ಸಮಸ್ಯೆಗಳಾಗಿದ್ರು ಕೂಡ ಅದರಿಂದ ಹೊರಗಡೆ ಬರ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೂಡ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಗಣೇಶ ಎಲ್ಲರಿಗೂ ಕೂಡ ಎಲ್ಲರ ಜೀವನದಲ್ಲೂ ಕೂಡ ವಿಘ್ನಗಳನ್ನು ನಿವಾರಣೆ ಮಾಡಲಿ ಅಂತ ಕೇಳ್ಕೊಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.